Good morning, dear students. Welcome to session number 19 of the auditing subject. In this class, we'll be discussing about internal check related to cash receipts. We have learned in the last class, the internal check system ensures that all the accounting transactions are so distributed amongst the employees that no one person will be single-handedly dealing with the transaction from the beginning to the end, and the work of one person is automatically checked by another with the view to prevent errors, frauds, and irregularities, if any, and to detect errors and frauds if they have been committed. ಸೊ ಇಂಟರ್ನಲ್ ಚೆಕ್ ಅಂದ್ರೆ ಏನು ಅಂತ ಕಳೆದ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ. ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅನ್ನು ಕೂಡ ಅರ್ಥಕೊಂಡಿದ್ದೇವೆ. ಇಂಟರ್ನಲ್ ಚೆಕ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್, ಒಂದು ಮೆಥಡ್ ಇನ್ ವಿಚ್ ನಾವೇನ್ ಮಾಡ್ತೀವಿ ಅಂತ ಹೇಳಿ ಮಾಡಬೇಕಾದ ಎಲ್ಲ ಅಕೌಂಟಿಂಗ್ ಆಕ್ಟಿವಿಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೇವೆ ಎಂಪ್ಲಾಯೀಸ್ಗಳ ಮಧ್ಯದಲ್ಲಿ. ಉದ್ದೇಶ ಏನಂತ ಹೇಳಿದ್ರೆ ಯಾವನ್ನೇ ಒಬ್ಬ ಎಂಪ್ಲಾಯಿ ಒಂದು ಟ್ರಾನ್ಸಾಕ್ಷನ್ನ ಸ್ಟಾರ್ಟಿಂಗ್ ಟು ಎಂಡ್ ಎಲ್ಲ ಪ್ರಾಸೆಸ್ ಅನ್ನ ಮಾಡುವ ಹಾಗೆ ಆಗಬಾರ್ದು. ಮಾಡಬೇಕಾದಂತ ಕೆಲಸವನ್ನ ಇರುವಂತಹ ಎಂಪ್ಲಾಯೀಸ್ಗಳಿಗೆ ಹಂಚಿಕೊಟ್ಟಾಗ ಒಬ್ಬರು ಮಾಡಿದ ಕೆಲಸವನ್ನ ಇನ್ನೊಬ್ಬರು ವೆರಿಫೈ ಮಾಡುತ್ತಾ ತನ್ನ ಕೆಲಸವನ್ನ ನಡೆಸಿಕೊಂಡು ಹೋಗುವ ಹಾಗೆ ಮಾಡುವಂತ ಸಿಸ್ಟಮಿಗೆ ನಾವು ಇಂಟರ್ನಲ್ ಚೆಕ್ ಸಿಸ್ಟಮ್ ಅಂತ ಕರಿತೇವೆ. ಇದರ ಉದ್ದೇಶ ಎರರ್ಸ್ ಅಥವಾ ಫ್ರಾಡ್ಸ್ ಅಂದ್ರೆ ಮೋಸ ಏನಾದ್ರೂ ಆಗಿದ್ದಿದ್ರೆ ಅಥವಾ ಯಾವ್ದಾದ್ರೂ ಮಿಸ್ಟೇಕ್ಸ್ಗಳು, ತಪ್ಪುಗಳು ಆಗಿದ್ರೆ ಅದನ್ನ ಅತಿ ಶೀಘ್ರದಲ್ಲಿ, ಅತಿ ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸಿ ಅದನ್ನ ಸರಿಪಡಿಸಿಕೊಳ್ಳುವಂತಹದ್ದು ಅಥವಾ ಫ್ರಾಡಿಗೆ ಕಡಿವಾಣ ಹಾಕುವಂತ ಒಂದು ನಿಟ್ಟಿನಲ್ಲಿ ಇಂಟರ್ನಲ್ ಚೆಕ್ ಸಿಸ್ಟಮ್ ವರ್ಕ್ ಆಗುತ್ತೆ. ಇಂದಿನ ಈ ಸೆಷನ್ ನಲ್ಲಿ ನಾವು ಇಂಟರ್ನಲ್ ಚೆಕ್ ಸಿಸ್ಟಮ್ ರಿಲೇಟೆಡ್ ಟು ಕ್ಯಾಶ್ ರೆಸಿಟ್ಸ್ ಮಾತಾಡ್ಲಿಕ್ಕಿದ್ದೇವೆ. ಉದ್ದೇಶ ಇಂಟರ್ನಲ್ ಚೆಕ್ ಸಿಸ್ಟಮ್ ಕ್ಯಾಶ್ ಟ್ರಾನ್ಸಾಕ್ಷನ್ ನಲ್ಲಿ ಯಾಕೆ ಬಹಳ ಮಹತ್ವಪೂರ್ಣ, ಬಹಳ ಪರಿಣಾಮಕಾರಿಯಾದ ಇಂಟರ್ನಲ್ ಚೆಕ್ ಸಿಸ್ಟಮ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿದೆ ಅನ್ನೋದು ಹೆಚ್ಚಿನವರ ಅಭಿಪ್ರಾಯ. ಯಾಕೆ ಹೀಗೆ ಅನ್ನೋದನ್ನ ನಾವು ಅರ್ಥಕೊಳ್ಳೋಣ. ದೇರ್ ಆರ್ ಗ್ರೇಟರ್ ಚಾನ್ಸಸ್ ಆಫ್ ಫ್ರಾಡ್ಸ್ ಇನ್ ರಿಗಾರ್ಡ್ ಟು ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅನ್ನೋದು ಬಹಳ ಸೆನ್ಸಿಟಿವ್ ಇಶ್ಯೂ. ಅದರ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡೋದು ಅದರ ಹೋಲ್ಡರ್. ಯಾರ ಕೈಯಲ್ಲಿ ಕ್ಯಾಶ್ ಇದೆಯೋ ಅವರು ಅದರ ಓನರ್ ಆಗಿಬಿಡ್ತಾರೆ. ಯು ವಿಲ್ ನಾಟ್ ಬಿ ಏಬಲ್ ಟು ಪ್ರೂವ್ ಇಫ್ ದ ಕ್ಯಾಶ್ ಬಿಲಾಂಗ್ಸ್ ಟು ದಟ್ ಪರ್ಸನ್ ಆರ್ ನಾಟ್. ಹೆನ್ಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ನಗದು ಬಹಳ ಸೆನ್ಸಿಟಿವ್ ವಿಷಯ ಆಗಿರ್ತದೆ. ಹಾಗಾಗಿ ನಗದಿನ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಬಹಳಷ್ಟು ಫ್ರಾಡ್ಸ್ಗಳು ಆಗೋ ಸಾಧ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ತಗೊಳ್ಳೋಣ. ಬಿಸ್ನೆಸ್ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಳ್ಳೋಣ. ವೇರ್ ಎ ಕಸ್ಟಮರ್ ಮೇ ಪೇ ಕ್ಯಾಶ್, but if the cashier does not record it at all in the cash book and the cash may be pocketed. So cashier cash ಅನ್ನ ಪಾಕೆಟ್ ಮಾಡೋ ಸಾಧ್ಯತೆ ಇರ್ತದೆ ಎಂಟ್ರಿಯೇ ಮಾಡದೆ. ಅಥವಾ ಕ್ಯಾಶ್ ರಿಸಿಟ್ಸ್ ಮೇ ಬಿ ಅಂಡರ್ ಸ್ಟೇಟೆಡ್. ಅಂದ್ರೆ ಕ್ಯಾಶಿಯರಿಗೆ ಕಸ್ಟಮರ್ 10,000 ರೂಪಾಯಿ ಕ್ಯಾಶ್ ಕೊಟ್ಟಿರ್ಬೋದು. The cashier may have issued the receipt. ರಿಸಿಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒರಿಜಿನಲ್ ನಾರ್ಮಲಿ ರಿಸಿಟ್ ಅನ್ನು ಇಶ್ಯೂ ಮಾಡುವಾಗ ಕಾರ್ಬನ್ ಕಾಪಿ ಅಂದ್ರೆ ಒಂದು ಕಾರ್ಬನ್ ಪೇಪರ್ ಅನ್ನ ರಿಸಿಟ್ ಬುಕ್ ಅಲ್ಲಿ ಇಟ್ಟು ಒರಿಜಿನಲ್ ಅನ್ನ ನಾವು ಕಸ್ಟಮರಿಗೆ ಕೊಡ್ತೇವೆ, ಡ್ಯೂಪ್ಲಿಕೇಟ್ ಅನ್ನ ಅಂದ್ರೆ ಕಾರ್ಬನ್ ಕಾಪಿ ನಮ್ಮ ಹತ್ರ ಇಟ್ಕೊಳ್ತೇವೆ. ಕಾರ್ಬನ್ ಶೀಟ್ ಇಡದೆ ಒರಿಜಿನಲ್ ರಿಸಿಟ್ಗೆ ಸರಿ 10,000 ಅಂತ ಎಂಟ್ರಿ ಮಾಡಿ ಕಾರ್ಬನ್ ಶೀಟ್ ಅಲ್ಲಿ 9,000 ಅಂತ ಎಂಟ್ರಿ ಮಾಡಬಹುದು. ಸೊ ಉಳಿದ 1,000 ಡಿಸ್ಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡಿಬಿಟ್ರೆ ಆ 1,000 ರೂಪಾಯಿನ ಅವನು ಪಾಕೆಟ್ ಮಾಡೋ ಸಾಧ್ಯತೆ ಇರ್ತದೆ. ಅಲ್ಲದೆ ಅಮೌಂಟ್ ಟೀಮಿಂಗ್ ಲೇಡಿಂಗ್ ಅಂದ್ರೆ ಲೆಟಸ್ ಟೇಕ್ ಕಸ್ಟಮರ್ ಎಕ್ಸ್ ಇವತ್ತು 1,000 ರೂಪಾಯಿ ಕೊಟ್ಟಿದ್ದಾನೆ, ಕ್ಯಾಶಿಯರ್ ಅದನ್ನ ಎಂಟ್ರಿಯೇ ಮಾಡೋದಿಲ್ಲ. ಇವತ್ತು ಯಾರು ಚೆಕಿಂಗ್ ಬರುವುದಿಲ್ಲ ಅಂತ ಗೊತ್ತಿದೆ ಕ್ಯಾಶಿಯರಿಗೆ. ನಾಳೆ ಮಿಸ್ಟರ್ ವೈ ಬರ್ತಾನೆ, 1,000 ಕೊಡ್ತಾನೆ. ಅದನ್ನ ನಾವು ಎಕ್ಸ್ ನ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೇವೆ. ನಾಡ್ದು ಝೆಡ್ ಬರ್ತಾನೆ, ಅದನ್ನು ವೈಗೆ ಅಕೌಂಟಿಗೆ ಅಡ್ಜಸ್ಟ್ ಮಾಡ್ತೇವೆ. ಸೊ ಹೀಗೆ ದಿನ ಬಿಟ್ಟು ದಿನ ಆಗುವಂತ ಕ್ಯಾಶ್ ಟ್ರಾನ್ಸಾಕ್ಷನ್ ಹಿಂದಿನ ಮಿಸ್ಟೇಕ್ಸ್ ಅಥವಾ ಹಿಂದಿನ ಫ್ರಾಡ್ ಅನ್ನ ಮುಚ್ಚಿ ಹಾಕ್ತಾ ಹೋಗುವಂತಹದ್ದು. ಸೊ ಇದು ಅತಿ ಶೀಘ್ರ ಡಿಟೆಕ್ಟ್ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಅಮೌಂಟ್ ಅಡ್ಜಸ್ಟ್ ಆಗ್ತಾ ಇದೆ. ಅನ್ಲೆಸ್ ಕೊನೆಯ ಪರ್ಸನ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ವೆರಿಫೈ ಮಾಡೋದು ಹೊರತು ಈ ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಅಮೌಂಟ್ ಅಥವಾ ಡಿಫರೆನ್ಸ್ ಬರುವುದು ಗಣನೆಗೆ ಬರುವುದಿಲ್ಲ, ಗಮನಕ್ಕೆ ಬರುವುದಿಲ್ಲ.
ಸಿಮಿಲರ್ಲಿ ಚೆಕ್ ಅಲ್ಲಿ ಮಾಡಬಹುದಾದಂತಹ ಫ್ರಾಡ್ಸ್ಗಳು. ಚೆಕ್ ಅನ್ನ 1,000 ರೂಪಾಯಿ ಅಂತ ಬರ್ದಿರ್ಬೋದು, ಅದನ್ನ ಆಲ್ಟರ್ ಮಾಡಿ, ಅಂದ್ರೆ ಅದರಲ್ಲಿ ಚೇಂಜಸ್ ಗಳನ್ನ ಮಾಡಬಹುದು. ಒಂದು ಇದ್ದದ್ದನ್ನ 4 ಮಾಡುವಂತದ್ದು, ಅಥವಾ 1,000 ಇದ್ದದ್ದನ್ನು 1 0 ಸೇರಿಸಿ 10,000 ಮಾಡುವಂತದ್ದು. ಇದರಲ್ಲಿ ಅವಕಾಶ ಇದೆ, ಇಷ್ಟೊಂದು ಸಾಧ್ಯತೆ ಇದೆ, ಇಂಥ ಸಾಧ್ಯತೆಗಳು ಕೂಡ ಆಗತ್ತೆ. ಮತ್ತು ಕೊಡಬೇಕಾದ ಮೊತ್ತಕ್ಕಿಂತ ಹೆಚ್ಚಿನ ಬಿಲ್ ಅನ್ನ ಎಡಿಟ್ ಮಾಡಿ ಜಾಸ್ತಿ ಮೊತ್ತಕ್ಕೆ ಪೇಮೆಂಟ್ ಮಾಡಿಸುವಂತಹದ್ದು, ಇಂಥದ್ದೆಲ್ಲ ಮಿಸ್ಅಪ್ರಾಪ್ರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ಒಂದು ಒಳ್ಳೆಯ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಲ್ಲದ ಪಕ್ಷದಲ್ಲಿ ಇಂಥ ಫ್ರಾಡ್ಸ್ ಮತ್ತು ಎರರ್ಸ್ಗಳು ಆಗುವ ಸಾಧ್ಯತೆಗಳು ಬಹಳಷ್ಟು. ಹಾಗಾಗಿ ಒಂದು ಒಳ್ಳೆಯ ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನ ಕ್ಯಾಶ್ ರಿಸಿಟ್ಸ್ ಮತ್ತು ಕ್ಯಾಶ್ ಪೇಮೆಂಟ್ಸ್ ಗಳಿಗೋಸ್ಕರ ಅನುಷ್ಠಾನಗೊಳಿಸಲೇಬೇಕು. ಇದು ಅನಿವಾರ್ಯತೆ ಒಂದು ಆರ್ಗನೈಸೇಷನ್ ಅದ್ದು. ಬಿಕಾಸ್ ಕ್ಯಾಶ್ ಬೀಯಿಂಗ್ ದ ಮೋಸ್ಟ್ accepted mode of payment and receipt, ಹೆಚ್ಚಿನ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗುವ ಕಡೆ ಒಳ್ಳೆಯ ಇಂಟರ್ನಲ್ ಚೆಕ್ ಸಿಸ್ಟಮ್ ಇದ್ದಲ್ಲಿ ನಾವು ಫ್ರಾಡ್ಸ್ ಮತ್ತು ಎರರ್ಸ್ ಅನ್ನ ಹಿಡಿತದಲ್ಲಿ ಅಥವಾ ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯ ಇದೆ. Now let us understand what are the guidelines to be considered, or points to be borne in mind in respect of internal check as regards to cash receipts. ಯಾವುದೆಲ್ಲ ಪಾಯಿಂಟ್ಸ್ ಅನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು? ಸಂಸ್ಥೆಗೆ ಬರುವ ಎಲ್ಲಾ ಲೆಟರ್ಸ್, ಆಲ್ ಇನ್ಕಮಿಂಗ್ ಲೆಟರ್ಸ್ ವಿಚ್ ಮೇ ಆರ್ ಮೇ ನಾಟ್ ಕಂಟೈನ್ ರೆಮಿಟೆನ್ಸಸ್. ಸೊ ಸಂಸ್ಥೆಗೆ ಬಹಳಷ್ಟು ಲೆಟರ್ಸ್ಗಳು, ಪೋಸ್ಟ್ಗಳು ಬರಬಹುದು. ಅದರಲ್ಲಿಯೂ ಸ್ಪೆಷಲ್ ಆಗಿ ರೆಮಿಟೆನ್ಸಸ್ ಇರುವಂತಹ, ಚೆಕ್ಸ್, ಪೋಸ್ಟಲ್ ಆರ್ಡರ್ಸ್ ಎಲ್ಲ ಇರುವಂತಹ, ರೆಮಿಟೆನ್ಸಸ್ಗಳು ಇರುವಂತಹ ಲೆಟರ್ಸ್ಗಳನ್ನ, ಎನ್ವಲಪ್ಸ್ಗಳನ್ನ ಒಂದು ಉನ್ನತ ಅಧಿಕಾರಿಯ ಸಮಕ್ಷಮದಲ್ಲಿಯೇ ಓಪನ್ ಮಾಡಬೇಕು. ಹೂ ಇಸ್ ನಾಟ್ ಕನೆಕ್ಟೆಡ್ ವಿತ್ ದ ಕ್ಯಾಶ್ ಸೆಕ್ಷನ್ ಆರ್ ಅಕೌಂಟಿಂಗ್ ಸೆಕ್ಷನ್. ಒಬ್ಬ ಉನ್ನತ ಅಧಿಕಾರಿ ಅಂತ ಹೇಳುವಾಗ ಅವನಿಗೆ ಯಾವುದೇ ರೀತಿಯ ಕ್ಯಾಶ್ ಸೆಕ್ಷನ್ ಒಟ್ಟಿಗೆ ಅಥವಾ ಅಕೌಂಟಿಂಗ್ ಸೆಕ್ಷನ್ ಒಟ್ಟಿಗೆ ಕನೆಕ್ಷನ್ ಇರಬಾರ್ದು. ಅಂಥವರ ಎದುರುಗಡೆ ಓಪನ್ ಮಾಡಿ ಇನ್ವರ್ಡ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಅದನ್ನ ಮುಂದಕ್ಕೆ ಸಂಬಂಧಿತ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ದ್ಯಾಟ್ ದ ರೆಮಿಟೆನ್ಸಸ್ ಏನಾದ್ರು ಇದ್ರೆ ಅದನ್ನ ಯಾರ ಗಮನಕ್ಕೂ ಬಾರದೆ ಪಾಕೆಟ್ ಮಾಡುವ ಸಾಧ್ಯತೆ ಬಹಳ ಕಡಿಮೆ ಮಾಡಬಹುದು. ಸೆಕೆಂಡ್ ಇಂಪಾರ್ಟೆಂಟ್ internal check guideline here is all checks and postal orders received should be specially crossed with the word not negotiable and account pay. ಬಂದಂತಹ ಪೋಸ್ಟಲ್ ಆರ್ಡರ್ ಅಥವಾ ಚೆಕ್ ಬೇರೆದಾಗಿದ್ರೆ, ಅಂದ್ರೆ ಎನಿಬಡಿ ಕ್ಯಾನ್ ಗೋ ಟು ದ ಬ್ಯಾಂಕ್ ಅಂಡ್ ಗೆಟ್ ದ ಕ್ಯಾಶ್ ಅಂತ ಒಂದು ಚೆಕ್ ಅಥವಾ ಪೋಸ್ಟಲ್ ಆರ್ಡರ್ ಆಗಿದ್ರೆ ಅದನ್ನ ಇಮಿಡಿಯೇಟ್ಲಿ ಅದನ್ನ ಅಕೌಂಟ್ ಪೇಯಿ ಮಾಡಬೇಕು. ಹೀಗೆ ಅಕೌಂಟ್ ಪೇಯಿ ಅಂತ ಮಾಡಿದ್ಕೊಳ್ಳಿ. ಅಕೌಂಟ್ ಪೇಯಿ ಮಾಡೋದು ಹೇಗೆ? ಕ್ರಾಸಿಂಗ್ ಮಾಡುವಂತದ್ದು. ಆ ಇನ್ಸ್ಟ್ರೂಮೆಂಟ್ ನ ಮೇಲೆ 2 ಲೈನ್ ಎಳೆದು ಅಲ್ಲಿ ಅಕೌಂಟ್ ಪೇಯಿ ಓನ್ಲಿ ಅಂತ ಬರ್ದ್ರೆ, ಅಥವಾ 2 ಲೈನ್ ಎಳೆದ್ರು ಸಾಕಾಗತ್ತೆ, ಅಕೌಂಟ್ ಪೇಯಿ ಓನ್ಲಿ ಅಂತ ಬರ್ದ್ಬಿಟ್ರೆ ಅದನ್ನ, ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ನಿಮ್ಮ ಆ ಪರ್ಟಿಕ್ಯುಲರ್ ಹೆಸರಿನ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಆ ಅಮೌಂಟ್ ಅನ್ನು ಕ್ರೆಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. thereby you can prevent the misuse of such checks or money orders by somebody else. The next is about on receipt of cash or checks, a list must be made of such receipts, or they should be entered in a rough cash book or cash diary in the presence of the responsible officer, which should be frequently or daily checked with that of the cash book. So whatever receipts have been done, ಯಾವುದೆಲ್ಲ ಕ್ಯಾಶ್ ಅಥವಾ ಚೆಕ್ ಬಂದಿದೆ ಅದನ್ನು ಇಮಿಡಿಯೇಟ್ಲಿ ರಫ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕು. ರಫ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ ಈ ಅಮೌಂಟ್ಸ್ ಗಳನ್ನ ಮುಂದಕ್ಕೆ ಅಥವಾ ದಿನದ ಅಂತ್ಯಕ್ಕೆ ಕ್ಯಾಶ್ ಬುಕ್ ಒಟ್ಟಿಗೆ ಟ್ಯಾಲಿ ಮಾಡಬೇಕು. ವೆದರ್ ಆಲ್ ದ ರಿಸಿಪ್ಟ್ಸ್ ಹ್ಯಾವ್ ಬಿನ್ ರೆಕಾರ್ಡ್ ಇನ್ ದ ಕ್ಯಾಶ್ ಬುಕ್ ಆರ್ ನಾಟ್, ಇದನ್ನ ವೆರಿಫೈ ಮಾಡಬೇಕು. Again, the list of cash receipts which is made, or after all the cash and checks are received, are recorded in the rough cash book. The cash and checks should be handed over to the cashier. So ಬಂದಂತಹ ಕ್ಯಾಶ್ ಮತ್ತು ಚೆಕ್ ಅನ್ನ ಕ್ಯಾಶಿಯರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಮೊದಲು ಒಂದು ಎಕ್ನಾಲಜ್ಮೆಂಟ್ ಅನ್ನ ಬರ್ಕೊಡ್ಬೇಕು. ನಾರ್ಮಲಿ ಈ ಕ್ಯಾಶ್ ರಿಸಿಪ್ಟ್ಸ್, ಚೆಕ್ಸ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ರಫ್ ಕ್ಯಾಶ್ ಬುಕ್ ಅಲ್ಲಿ ಬರ್ದಿರ್ತಾರೆ. ಆ ರಫ್ ಕ್ಯಾಶ್ ಬುಕ್ ನಲ್ಲಿ ಯಾವುದನ್ನ ಹ್ಯಾಂಡ್ ಓವರ್ ಮಾಡಿದಾರೋ ಅದರ ಮೊತ್ತ ಮತ್ತು ಚೆಕ್ ನಂಬರ್ಸ್ ಅನ್ನು ಬರೆದು ಕ್ಯಾಶಿಯರ್ನ ಸಿಗ್ನೇಚರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. So that it's an acknowledgement that the cash and the checks have been handed over to the cashier. ಬಂದಂತಹ ಎಲ್ಲಾ ಕ್ಯಾಶ್ ಅನ್ನ ಮತ್ತು ಚೆಕ್ಸ್ ಅನ್ನ ನಾನು ಕ್ಯಾಶಿಯರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಅನ್ನೋದಕ್ಕೆ ಒಂದು ದಾಖಲೆ ಆಗ್ತದೆ. ಸೊ ಹಾಗಾಗಿ ಆ ರಫ್ ಕ್ಯಾಶ್ ಬುಕ್ ನ ಮೇಲೆ ಏನೆಲ್ಲ ಹ್ಯಾಂಡ್ ಓವರ್ ಆಗಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬರೆದು ಆ ರಿಜಿಸ್ಟರ್ ನಲ್ಲಿ ಕ್ಯಾಶಿಯರ್ ನ ಸಿಗ್ನೇಚರ್ ಅನ್ನು ಪಡೆದುಕೊಂಡ್ರೆ the receiving cashier will be held responsible
for the cash entries. So he will further take the action. Cash ಆದ್ರೆ ಡೆಪಾಸಿಟ್ ಮಾಡುವಂಥದ್ದು, ಚೆಕ್ಸ್ ಆದ್ರೆ ಬ್ಯಾಂಕಿಗೆ ಕಲೆಕ್ಷನ್ಗೆ ಹಾಕುವಂಥ ಕೆಲಸವನ್ನ ಅವನು ಮುಂದಕ್ಕೆ ಮಾಡ್ಬೋದು. In a big organization, generally there will be lots of cash payments, lots of cash receipts. ಯಾವುದೇ ಕಾರಣಕ್ಕೂ ಈ ರಿಸಿಪ್ಟ್ಸ್ ಅನ್ನು ಮತ್ತು ಪೇಮೆಂಟ್ಸ್ ಅನ್ನು ಮಿಕ್ಸ್ ಮಾಡಬಾರ್ದು. ಕ್ಯಾಶ್ ಅನ್ನು ರಿಸೀವ್ ಮಾಡಲಿಕ್ಕೆ ಬೇರೆಯೇ ಕ್ಯಾಶಿಯರ್ ಮತ್ತು ಕ್ಯಾಶ್ ಅನ್ನು ಪೇ ಮಾಡಲಿಕ್ಕೆ ಬೇರೆಯೇ ಕ್ಯಾಶಿಯರ್ ಅನ್ನು ನೇಮಕ ಮಾಡಬೇಕಾಗತ್ತೆ. The receiving cashier should not be allowed to keep cash with him or to make payments out of the cash receipts. ರಿಸೀವಿಂಗ್ ಕ್ಯಾಶಿಯರ್ ಯಾವುದೇ ಕಾರಣಕ್ಕೂ ತನ್ನ ಬಳಿ ಇರುವ ಹಣವನ್ನ ಬೇರೆ ಯಾವುದೇ ವ್ಯವಹಾರಕ್ಕೆ, ಬೇರೆ ಯಾವುದೇ ಆಕ್ಟಿವಿಟಿಗೆ ಬಳಸ್ಕೊಡುದು ಮತ್ತು ಈ ಹಣವನ್ನು ಅವನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು. ಅಥವಾ ಬೈ ಎನಿ ಚಾನ್ಸ್ ಆರ್ಗನೈಸೇಷನ್ ಹಣದ ಅವಶ್ಯಕತೆ ಬಂತು ಅಂತ ಹೇಳಿ ಪೇಯಿಂಗ್ ಕ್ಯಾಶಿಯರ್ ಕೇಳಿದ ಅಂತ ಹೇಳಿ ಹಣವನ್ನ ಯಾವುದೇ ಕಾರಣಕ್ಕೂ ಪೇಮೆಂಟ್ಗೆ ಯೂಸ್ ಮಾಡಬಾರ್ದು. ಪೇಯಿಂಗ್ ಕ್ಯಾಶಿಯರಿಗೆ ಸಪರೇಟ್ ಆದ ಕ್ಯಾಶ್ ಫ್ಲೋ ಅನ್ನ ಅರೇಂಜ್ ಮಾಡ್ಕೋಬೇಕು. ಅಂಡ್ ಓವರ್ ಅಂಡ್ ಅಬೌವ್, the receiving cashier should not get the access to ledger or books of prime entry. Receiving cashier entry rough cash book ಅಲ್ಲಿ ಮಾತ್ರ ಮಾಡ್ತಾನೆ. He will never be able to make the entries in the main cash book, or he will never be able to make the entry in the books of the prime entry. ಅಂದ್ರೆ ಲೆಜರ್ ಅಕೌಂಟ್ಸ್ ಗೆ ಎಂಟ್ರಿ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. Then the receipts must be issued for all remittances received. So the clients must be informed about this in advance. ಯಾವುದೇ ಪೇಮೆಂಟ್ ಅವ್ರು ಮಾಡಿದ್ರೆ ಅದಕ್ಕೆ ಇಮಿಡಿಯೇಟ್ ಅವ್ರು ರಿಸಿಪ್ಟ್ ಅನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕು. ಬಿಕಾಸ್ ನಾಳೆಯ ದಿನ ಎಲ್ಲಿಯಾದ್ರೂ ಏನಾದ್ರೂ ಡಿಫರೆನ್ಸಸ್ ಆಫ್ ಒಪಿನಿಯನ್ ಬಂದ್ರೆ ಅಥವಾ ಅಮೌಂಟ್ಸ್ ದ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಆರ್ ನಾಟ್ ಟ್ಯಾಲಿಂಗ್, ದೆನ್ ಯು ಮೇ ಡಿಮಾಂಡ್ ಫಾರ್ ಅ ರಿಸಿಪ್ಟ್. ಇಫ್ ಯು ಆರ್ ಪೇಡ್, ಗೆಟ್ ಮಿ ದ ರಿಸಿಪ್ಟ್ ಅಂತ ನೀವು ಹೇಳಬಹುದು. ಬಟ್ if your employee has not given them the receipt, or by any chance if the customer did not demand for, and the amount is now not traceable, it becomes difficult for you to get a hold on that transaction. ಆ ಟ್ರಾನ್ಸಾಕ್ಷನ್ ಅನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಟ್ರಾನ್ಸಾಕ್ಷನ್ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಹಾಗಾಗಿ ಯಾವುದೇ ರೀತಿಯ ರೆಮಿಟೆನ್ಸಸ್ ಮಾಡಿದ್ರೆ, ಕ್ಯಾಶ್ ಅಥವಾ ಚೆಕ್ ಏನಾದ್ರೂ ಕೊಟ್ರೆ ಇಮಿಡಿಯೇಟ್ಲಿ ರಿಸಿಟ್ ಅನ್ನ ಡಿಮಾಂಡ್ ಮಾಡಬೇಕು ಅಂತ ಕಸ್ಟಮರಿಗೆ ಹೇಳಬೇಕು. ಪ್ಲಸ್ ದ ಎಂಪ್ಲಾಯಿ ಶುಡ್ ಬಿ ಇಂಟಿಮೇಟೆಡ್ ದಟ್ ಎವ್ರಿ ರೆಮಿಟೆನ್ಸ್ ಶಲ್ ಬಿ ಫಾಲೋಡ್ ಬೈ ಎ ರಿಸಿಪ್ಟ್ ಅಂತ ಹೇಳಿ. ಎಲ್ಲಾ ಕ್ಯಾಶ್ ಮತ್ತು ಚೆಕ್ಸ್ ಬಂದಂತ ಎಲ್ಲಾ ಕ್ಯಾಶ್ ಮತ್ತು ಚೆಕ್ಸ್ ಅನ್ನ ಕ್ಯಾಶಿಯರ್ ತನ್ನ ಕ್ಯಾಶ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡಿಟ್ಕೋಬೇಕು. And there should be independent daily control of cash receipts, such as checking of a list of remittances prepared by the person in charge of opening the incoming letters containing remittances, and the cash sheet maintained by the cashier who receives the remittances. So inward ಅಲ್ಲಿ ಜನರಲಿ ಲೆಟರ್ಸ್ ಎಲ್ಲ ಬರುತ್ತೆ. ಆ ಲೆಟರ್ಸ್ ನೋಟಿಗೆ ಚೆಕ್ಸ್ ಬರ್ಬೋದು, ಅಮೌಂಟ್ಸ್ ಬರ್ಬೋದು, ಮನಿ ಆರ್ಡರ್ಸ್ ಎಲ್ಲ. ಇದರ ಬಗ್ಗೆ ಒಂದು ಲಿಸ್ಟ್ ಅನ್ನ ಅವನು ಇನ್ವರ್ಡ್ ಕ್ಲರ್ಕ್ ಮಾಡಿರ್ತಾನೆ, ಅದನ್ನ ಕ್ಯಾಶಿಯರಿಗೆ ಕೊಟ್ಟಿರ್ತಾನೆ. ಈ ಇನ್ವರ್ಡ್ ಸ್ಟೇಟ್ಮೆಂಟ್ ಪ್ಲಸ್ ಈ ಇನ್ವರ್ಡ್ ಸ್ಟೇಟ್ಮೆಂಟ್ ಅನ್ನ ನಾವು ನಮ್ಮ ಕ್ಯಾಶ್ ಶೀಟ್ ಒಟ್ಟಿಗೆ ಮ್ಯಾಚ್ ಮಾಡಿ ನೋಡಬೇಕು. ಬಂದಂತ ಎಲ್ಲಾ ರೆಮಿಟೆನ್ಸ್ಗಳು ಕ್ಯಾಶಿಯರಿಗೆ ಹ್ಯಾಂಡ್ ಓವರ್ ಆಗಿದೆಯಾ, ಕ್ಯಾಶಿಯರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆಕ್ಷನ್ ಅನ್ನು ತಗೊಂಡಿದ್ದಾನೆ ಅನ್ನೋದನ್ನ ವೆರಿಫೈ ಮಾಡಬೇಕಾಗ್ತದೆ. Then all cash and checks received must be entered in the cash book. In the cash book, the receipt numbers should be entered against the respective receipts, and the castings of the cash book should be independently checked. Again, postings must be made from the cash book to the respective accounts in the ledger. So ಬಂದಂತ ಕ್ಯಾಶ್ ಅನ್ನ ಮತ್ತು ಚೆಕ್ ಅನ್ನ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು, ರಿಸಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡುವಾಗ ಅವುಗಳ ರಿಸಿಟ್ ನಂಬರ್ಸ್ ಅನ್ನು ಕೂಡ ಇಮಿಡಿಯೇಟ್ಲಿ ಅಲ್ಲೇ ರೆಕಾರ್ಡ್ ಮಾಡಬೇಕು. ಮತ್ತೆ ಯಾರಿಂದ ಅಮೌಂಟ್ ಬಂದಿದೆ ಅವರ ರೆಸ್ಪೆಕ್ಟಿವ್ ಲೆಜರ್ ಅಕೌಂಟ್ಸ್ಗೆ ಕೂಡ ಎಂಟ್ರೀಸ್ ಅನ್ನ ಕೊಡಬೇಕಾಗತ್ತೆ ವೆರೆವರ್ ಅಪ್ಲಿಕೇಬಲ್. ಮತ್ತು ಈ ಕ್ಯಾಶ್ ಬುಕ್ ನ ಟೋಟಲ್ ಅನ್ನ ಜನರಲಿ ಇಂಡಿಪೆಂಡೆಂಟ್ ಆಗಿ ಇರುವ ಒಬ್ಬ ಆಫೀಸರ್, ಅಂದ್ರೆ ಕ್ಯಾಶ್ ಸೆಕ್ಷನ್ಗೆ ಕನೆಕ್ಷನ್ ಇಲ್ಲದಂತ ಒಬ್ಬ ಆಫೀಸರ್ನಿಂದಾಗಿ ಆಫೀಸರ್ನ ಕೈಯಲ್ಲಿ ಟೋಟಲಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ದಟ್ ದೇರ್ ಆರ್ ನೋ ಫ್ರಾಡ್ಸ್ ಕಂಡಕ್ಟೆಡ್. ಬಿಕಾಸ್ ಟೋಟಲ್ ಅನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಕ್ಯಾಶ್ ಇನ್ ಹ್ಯಾಂಡಿಗೆ ಟ್ಯಾಲಿ ಮಾಡಿ ಬಿಡುವ ಸಾಧ್ಯತೆ ಇರ್ತದೆ ಕ್ಯಾಶಿಯರ್. ಹಾಗಾಗಿ ಅಕೌಂಟ್ಸ್ ಅನ್ನ ಕ್ಯಾಶ್ ಬುಕ್ ನ ಟೋಟಲ್ಸ್ ಅನ್ನ ಬೇರೆ ಒಬ್ಬರು ಮಾಡಿದ್ರೆ ಸೂಕ್ತ. Then the cash required for disbursement should not be taken out of the cash receipt. ನನ್ನ ಕೈಯಲ್ಲಿ ರಿಸೀವಿಂಗ್ ಕ್ಯಾಶಿಯರ್ ಹತ್ರ ಕ್ಯಾಶ್ ಇದೆ, ನಾವು ಅದನ್ನೇ ಬಳಸಿಕೊಳ್ಳುವ, ಅದು ತಪ್ಪು.
ಡಿಸ್ಪರ್ಸಿಂಗ್ ಏಜೆಂಟ್ ಅಂದ್ರೆ ನಮ್ಮ ಪೇಯಿಂಗ್ ಕ್ಯಾಶಿಯರಿಗೆ ಬೇಕಾದಂತ ಕ್ಯಾಶ್ ಅನ್ನ ಸೆಪರೇಟ್ ಆಗಿಯೇ ಬ್ಯಾಂಕಿಂದ ವಿಡ್ರಾ ಮಾಡಬೇಕು ಚೆಕ್ ಮುಖಾಂತರ. ಸೊ ಹಿ ವಿಲ್ ಬಿ ಆನ್ಸರೇಬಲ್ ಫಾರ್ ದಟ್ ಪೇಮೆಂಟ್. ಸೊ ರಿಸಿಟ್ಸ್ ಮತ್ತು ಪೇಮೆಂಟ್ಸ್ ಅನ್ನು ರಿಸೀವಿಂಗ್ ಕ್ಯಾಶಿಯರ್ ಮತ್ತು ಪೇಯಿಂಗ್ ಕ್ಯಾಶಿಯರ್ಗೆ ಕ್ಯಾಶ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಿಟ್ರೆ ಟುಮಾರೋ ದೇ ಆರ್ ಕೊಲ್ಯೂಷನ್ ಮೇ ಕ್ರಿಯೇಟ್ ಸಮ್ ಫ್ರಾಡ್, ಅವರಿಬ್ರು ಸೇರಿಕೊಂಡು ಫ್ರಾಡ್ ಮಾಡುವ ಸಾಧ್ಯತೆ ಇರುವಂತದ್ದು. Then all cash and checks received must be immediately banked. If the cash is not received during the cash hours, ಅಂದ್ರೆ ಸಂಜೆ 5 ಗಂಟೆ ಮೇಲೆ 6 ಗಂಟೆ ಮೇಲೆ ರಿಸೀವ್ ಆದ ಕ್ಯಾಶ್ ಏನಾದ್ರು ಇದ್ರೆ ಮರುದಿನ immediately the next day or the next working day the amount must be deposited to the bank. The deposit of remittances into the bank should be made by a person who is not engaged with the cash section. Cash section ಗೆ ಸಂಬಂಧ ಪಡದಂತ ಒಬ್ಬ ವ್ಯಕ್ತಿಯನ್ನ ನೀವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಕಳಿಸಬೇಕು. ವಿ ಮಸ್ಟ್ ನಾಟ್ ಹ್ಯಾವ್ ದಟ್ ಐಡಿಯಾ ಆಫ್ ವಾಟ್ ಇಸ್ ದ ಅಮೌಂಟ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ pay-in slip, and he must also not be knowing, he must also not be given the chance or given the work of entering the bank paying in slip. ಈ ಪೇಯಿನ್ ಸ್ಲಿಪ್ ಅನ್ನ ಯಾರು ಫಿಲ್ ಅಪ್ ಮಾಡ್ಬೇಕಾಗಾದ್ರೆ, ಪೇಯಿನ್ ಸ್ಲಿಪ್ ಅಂತ ನೀವು ನೋಡಿರ್ತೀರಿ, ಬ್ಯಾಂಕ್ ಅಲ್ಲಿ ನೀವು ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಅಥವಾ ಚೆಕ್ ಡೆಪಾಸಿಟ್ ಮಾಡಬೇಕು ಅಂತ ಹೋದ್ರೆ ಅವ್ರು ನಿಮ್ಗೆ ಒಂದು ಸ್ಲಿಪ್ ಅನ್ನು ಫಿಲ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ 2 ಭಾಗ ಇರುತ್ತೆ. ಸೊ ನೀವು ಅಪರೂಪಕ್ಕೆ ಹೋದವರು ಬ್ಯಾಂಕ್ ಅಲ್ಲೇ ಫಿಲ್ ಮಾಡಬಹುದು, ಬಟ್ ಇನ್ ಕೇಸ್ ಆಫ್ ಬಿಸ್ನೆಸ್ ಕನ್ಸರ್ನ್ಸ್ ಅವರು ಅಂತ ಪುಸ್ತಕಗಳ ಬಂಡಲನ್ನೇ ತಂದು ಆಫೀಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಲಕ್ಷಗಟ್ಟಲೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಿರುವಾಗ, ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಿರುವಾಗ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಎಂಟ್ರಿ ಮಾಡೋದು ಸೂಕ್ತ ಅಲ್ಲ. ಹಾಗಾಗಿ ಆಫೀಸಲ್ಲೇ ಮಾಡಿ ಇಟ್ಕೊಂಡು ಹೋಗ್ಬೇಕು. ಈ ಪೇಯಿನ್ ಸ್ಲಿಪ್ ಅಲ್ಲಿ 2 ಭಾಗ ಇರ್ತದೆ, ಒಂದು ಕೌಂಟರ್ ಫಾಯಿಲ್, ಒಂದು ಪೇಯಿನ್ ಸ್ಲಿಪ್ ನ ಒರಿಜಿನಲ್. ಈ ಪೇಯಿನ್ ಸ್ಲಿಪ್ ನ ಒರಿಜಿನಲ್ ಅಂದ್ರೆ ಸ್ವಲ್ಪ ಉದ್ದಕ್ಕೆ ರೆಕ್ಟಾಂಗಲ್ ಶೇಪ್ ಅದಿರುತ್ತೆ, ಅದು ಬ್ಯಾಂಕಿನವ್ರು ಇಟ್ಕೋತಾರೆ. ಪೇಯಿಂಗ್ ಸ್ಲಿಪ್ ಕೌಂಟರ್ ಫೈಲ್ ನಾರ್ಮಲಿ ಸ್ಕ್ವೇರ್ ಶೇಪ್ ಅದಿರ್ತದೆ, ಅದರ ಮೇಲೆ ಸೀಲ್ ಹಾಕಿ ಅವರು ವಾಪಸ್ ಕೊಡ್ತಾರೆ. ಈ ಪೇಯಿಂಗ್ ಸ್ಲಿಪ್ ಅನ್ನ ಫಿಲ್ ಅಪ್ ಮಾಡೋದು ಯಾರ ಜವಾಬ್ದಾರಿ? ನಾಟ್ ದ ಪರ್ಸನ್ ಹೂಸ್ ಗೋಯಿಂಗ್ ಟು ದ ಬ್ಯಾಂಕ್ ಫಾರ್ ಮೇಕಿಂಗ್ ದ ಡೆಪಾಸಿಟ್. ಯಾರು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರೋ ಅವರಿಗೆ ನೀವು ಈ ಪೇಯಿಂಗ್ ಸ್ಲಿಪ್ ಕೊಡಬಾರ್ದು. ಯಾಕೆಂದ್ರೆ ಅವರಿಗೆ ಅದು ಗೊತ್ತಾಗಬಾರ್ದು ಎಷ್ಟು ಅಮೌಂಟ್ ಅದರಲ್ಲಿ ಇದೆ ಅಥವಾ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ಲಿಕ್ಕಿದೆ ಅನ್ನೋದನ್ನ ಅವರಿಗೆ ನೀವು ಮಾಡ್ಲಿಕ್ಕೆ ಕೊಟ್ರೆ ಅಲ್ಲಿ ಕ್ಯಾಶ್ ಮಿಸ್ ಅಪ್ರಾಪ್ರಿಯೇಟ್ ಆಗುವ ಸಾಧ್ಯತೆ ಇರುತ್ತೆ. 1,10,000 ನೀವು ಡೆಪಾಸಿಟ್ ಮಾಡಿ ಅಂತ ಕೊಟ್ರೆ ಅವ್ನು 10,000 ಪಾಕೆಟ್ ಮಾಡಿ 1 ಲಕ್ಷ ಮಾತ್ರ ಡೆಪಾಸಿಟ್ ಮಾಡಿ ಕೈಗೆ ತಂದು ಕೊಡುವ ಸಾಧ್ಯತೆ ಇರ್ತದೆ. ಹಿ ಮೇ ಸೇ ದಟ್. ಸೊ this should not happen. So it should be done at the organization only. These 2 copies should be separately prepared by one, that is paying slip are written by the person who is preparing the receipt to be issued to the payers. ಒಬ್ಬ ರಿಸೀವಿಂಗ್ ಕ್ಯಾಶಿಯರ್ ಎಂಟ್ರಿ ಮಾಡಬೇಕು, ಇನ್ನೊಂದನ್ನ ಮೇನ್ ಕ್ಯಾಶಿಯರ್ ಎಂಟ್ರಿ ಮಾಡಬೇಕು. ಸೊ ಈ ಎರಡನ್ನ ಮಾಡುವಾಗ ಅಗೇನ್ ರಿಸೀವಿಂಗ್ ಕ್ಯಾಶಿಯರ್ ನ ಜಾಬ್ ಅನ್ನ ಈ ಕ್ಯಾಶಿಯರ್ ಚೆಕ್ ಮಾಡ್ತಾನೆ. ಈ ಇಬ್ಬರು ಫಿಲ್ ಮಾಡಿದ ಪೇಯಿನ್ ಸ್ಲಿಪ್ ಮ್ಯಾಚ್ ಆಗದ ಹೊರತು ಬ್ಯಾಂಕರ್ ಅಕ್ಸೆಪ್ಟ್ ಮಾಡುವುದಿಲ್ಲ. ಸೊ ಬಿಕಾಸ್ ಆಫ್ ವಿಚ್ ಅಗೇನ್ we will be sure that the amounts which have been entered in the paying slip and the cash which is available match with each other and it is banked properly. ಈ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ ನಂತರ ಬ್ಯಾಂಕಿನ ಆಫೀಸರ್ಸ್ ಅದಕ್ಕೆ ಒಂದು ಸೀಲ್ ಹಾಕಿ ಕೊಡ್ತಾರೆ. ಡೆಪಾಸಿಟ್ ಅಕ್ಸೆಪ್ಟ್ ಮಾಡಿದರ ಬಗ್ಗೆ ಒಂದು ಅಕ್ನಾಲೆಜ್ಮೆಂಟ್ ಅನ್ನ ಬ್ಯಾಂಕ್ ಕೌಂಟರ್ ಫಾಯಿಲ್ ಅಲ್ಲಿ ಸೀಲ್ ಹಾಕೋ ಮುಖಾಂತರ ಮಾಡ್ತಾರೆ. ಈ ಡಾಕ್ಯುಮೆಂಟ್ ಅನ್ನ ಕೇರ್ಫುಲ್ ಆಗಿ ರೆಕಾರ್ಡ್ ಮಾಡಬೇಕು ಮತ್ತು ಇದನ್ನ ನಮ್ಮ ಕ್ಯಾಶ್ ಬುಕ್ ಡೆಪಾಸಿಟ್ಸ್ ನ ಒಟ್ಟಿಗೆ ನಾವು ವೆರಿಫೈ ಮಾಡಿ ನೋಡ್ಬೇಕು ವೆದರ್ ದ ಡೆಪಾಸಿಟ್ ಮೇಡ್ ಆಸ್ ಪರ್ ದ ಕ್ಯಾಶ್ ಬುಕ್ ಅಂಡ್ ದ ಪೇಯಿಂಗ್ ಸ್ಲಿಪ್ ಮ್ಯಾಚಸ್. ಮತ್ತು ಸಮಯ ಒಂದು ನಿಗದಿತ ಸಮಯದ ಗ್ಯಾಪಿನಲ್ಲಿ ಬ್ಯಾಂಕ್ ಪಾಸ್ಬುಕ್ ಬ್ಯಾಲೆನ್ಸ್ ಮತ್ತು ಕ್ಯಾಶ್ ಬುಕ್ ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನಾವು ವೆರಿಫೈ ಮಾಡಬೇಕು. ಡಿಫರೆನ್ಸ್ ಕಂಡು ಬಂದಲ್ಲಿ ನಾವು ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಪ್ರಿಪೇರ್ ಮಾಡಬೇಕು. ಸೊ ದಟ್ ವಿ ಕ್ಯಾನ್ ಟ್ರೈ ಟು ಫೈಂಡ್ ಔಟ್ ದ ರೀಸನ್ ಫಾರ್ ದ ಡಿಫರೆನ್ಸ್, ವೆದರ್ ಇಟ್ ಇಸ್ ಟೈಮಿಂಗ್ ಡಿಫರೆನ್ಸ್ ಆರ್ ವೆದರ್ ಇಸ್ ಎರರ್ಸ್ ಆರ್ ವೆದರ್ ದರ್ ಇಸ್ ಎನಿ ಫ್ರಾಡ್. ಈ ಕ್ಯಾಶ್ ಬುಕ್ ನ ಬ್ಯಾಂಕ್ ಬ್ಯಾಲೆನ್ಸಿಗೂ ಪಾಸ್ಬುಕ್ ನ ಬ್ಯಾಂಕ್ ಬ್ಯಾಲೆನ್ಸಿಗೂ ಡಿಫರೆನ್ಸ್ ಬರಲಿಕ್ಕೆ 3 ಕಾರಣ ಸಾಧ್ಯ. ಒಂದು ಟೈಮಿಂಗ್ ಡಿಫರೆನ್ಸ್, ಸಮಯ ಈ ಡೆಪಾಸಿಟ್ ಮತ್ತು ಕ್ಲಿಯರೆನ್ಸ್ ಇದ್ರ ಮಧ್ಯದ ಡಿಫರೆನ್ಸ್ ಇಂದ ಒಂದು ಕೆಲವೊಮ್ಮೆ ಆಗ್ಬಹುದು, ಅಥವಾ ಮಿಸ್ಟೇಕ್ಸ್ ಗಳಾಗಿರ್ಬೋದು ವಿಚ್ ಆರ್ ಸೀರಿಯಸ್, ನಾಟ್ ಸಚ್ ಎ ಸೀರಿಯಸ್ ಮ್ಯಾಟರ್, ಬಟ್ ಫ್ರಾಡ್ ಗಳಿಂದ ಆದ್ರೆ ವಿ ಶುಡ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಇಟ್. The next one here about cash is the customers should be asked to send the remittances by cross checks. ಆದಷ್ಟು ಪೇಮೆಂಟ್ಸ್ ಅನ್ನ ಕ್ರಾಸ್ ಚೆಕ್ಸ್ ಮುಖಾಂತರ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತಿನ ದಿನದಲ್ಲಿ ಇದೊಂದು ದೊಡ್ಡ ವಿಷಯ ಅಲ್ಲ, ಬಿಕಾಸ್ ಟುಡೇ ವಿ ಆರ್ ಇನ್ ಟು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ವಿಚ್ ಅಲೌಸ್ ಅಸ್ ಟು ಬ್ಯಾಂಕ್
anywhere in the country. With the help of internet, we can make fund transfers through bank accounts. Direct bank transfer ಮಾಡ್ಬೋದು, ಗೂಗಲ್ ಪೇ ಇದೆ, ಫೋನ್ ಪೇ ಇದೆ, internet banking ಇದೆ. There are so many types of transaction facilities where even you need not visit the bank. ಬ್ಯಾಂಕಿಗೆ ಹೋಗದೆ ನಾವು ಬ್ಯಾಂಕಿನ ಒಂದು ಬ್ಯಾಂಕ್ ಅಕೌಂಟ್ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡೋ ಸೌಲಭ್ಯ ಇರುವಾಗ ಆದಷ್ಟು ಕ್ಯಾಶ್ ರೆಸಿಪ್ಟ್ಸ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. This will be helpful because they are traceable electronically. ಅದನ್ನ ಟ್ರೇಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇಟ್ ಇಸ್ ಮೋರ್ ಸೇಫರ್ ವೆನ್ ಕಂಪೇರ್ಡ್ ಟು ದ ಕ್ಯಾಶ್ ರೆಸಿಪ್ಟ್ಸ್. ಮತ್ತು ಇನ್ ಕೇಸ್ ಅವ್ರು ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ರಶೀದಿಯನ್ನು ಪಡೆದುಕೊಳ್ಳಿಕ್ಕೆ ನಾವು ಕಸ್ಟಮರ್ಸ್ಗೆ ಅಡ್ವೈಸ್ ಮಾಡಬೇಕು. ಸಿಮಿಲರ್ಲಿ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಆಫ್ ಓವರ್ ಡ್ಯೂ ಕಸ್ಟಮರ್ ಶುಡ್ ಬಿ ಸೆಂಟ್ ಅಂಡ್ ಕಲೆಕ್ಷನ್ಸ್ ಮೇಡ್ ಫ್ರಮ್ ದೆಮ್ ಶುಡ್ ಬಿ ಎಕ್ಸಾಮಿನ್ಡ್. ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅನ್ನು ಇಂಥವರಿಗೆ ಕಳಿಸ್ಬೇಕು. ಯಾರಿಂದ ಹಣ ಬಾಕಿ ಇದೆ ಅಂತ ನಮ್ಮ ಪ್ರಕಾರ ಅನಿಸ್ತದೋ ನಾವು ಅವರಿಗೆ ಅವರ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅನ್ನು ಕಳಿಸಿ, ಇದು ನಮ್ಮ ಪ್ರಕಾರ ನಿಮ್ಮಿಂದ ಬಾಕಿ ಇರುವ ಹಣ, ನೀವು ಅದನ್ನು ವೆರಿಫೈ ಮಾಡಿ ಮಿಸ್ಟೇಕ್ಸ್ ಇದ್ರೆ ಹೇಳಿ ಅಂತ ಹೇಳಿ ಅವರಿಗೆ ಸ್ಟೇಟ್ಮೆಂಟ್ ಅನ್ನು ಕಳಿಸಿ ಅವರ ರೆಸ್ಪಾನ್ಸ್ ಅನ್ನು ತಗೊಳ್ಬಹುದು. ಈ ರೆಸ್ಪಾನ್ಸ್ಗಳನ್ನ, ಈ ಸ್ಟೇಟ್ಮೆಂಟ್ಸ್ಗಳನ್ನ ರೀ ಎಕ್ಸಾಮಿನೇಷನ್ಗೆ ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಅದರ್ ದನ್ ಕ್ಯಾಶಿಯರ್ ಅನ್ನು ಹೊರತುಪಡಿಸಿ ಬೇರೆ ಆಫೀಸರ್ ಅನ್ನ ಇದಕ್ಕೆ ನೇಮಕ ಮಾಡಿದ್ರೆ he will be going through the transactions wherever queries have been raised, ಅಥವಾ wherever the customer says they have made the payment but I'm still showing it's due. ಇಂಥ ಕೇಸಸ್ಗಳನ್ನ ವೆರಿಫೈ ಮಾಡಲಿಕ್ಕೆ ಆಗುತ್ತೆ. ಸಿಮಿಲರ್ಲಿ ಕ್ಯಾಶ್ ಸೇಲ್ಸ್ನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕ್ಯಾಶ್ ಸೇಲ್ಸ್ಮೆನ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೇಲ್ಸ್ಮೆನ್ಗೆ ಕ್ಯಾಶ್ ಅನ್ನ ರಿಸೀವ್ ಮಾಡಿ ಗೂಡ್ಸ್ ಅನ್ನ ಅಲ್ಲಿಯೇ ಡೆಲಿವರ್ ಮಾಡೋ ಅವಕಾಶವನ್ನ ಕೊಡಬಾರ್ದು. ಸೊ ಇದರಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಕ್ಯಾಶಿಯರ್ ಮತ್ತು ಕಸ್ಟಮರ್ನ ಮಧ್ಯೆಗಿನ ಅಂಡರ್ಸ್ಟ್ಯಾಂಡಿಂಗ್ ಇಂದಾಗಿ ಕಡಿಮೆ ಬಿಲ್ಲಿಗೆ ಹೆಚ್ಚಿನ ಗೂಡ್ಸ್ ಅನ್ನು ಸೇಲ್ ಮಾಡಿ ಕ್ಯಾಶ್ ಅನ್ನ ಪಾಕೆಟ್ ಮಾಡುವ ಸಾಧ್ಯತೆ ಇರ್ತದೆ. ಹೆನ್ಸ್ ದ ಕ್ಯಾಶ್ ಸೇಲ್ ಶುಡ್ ಬಿ ಪ್ರಾಪರ್ಲಿ controlled and should be under continuous supervision. So we have seen that CCTV cameras are used in the organization where salesmen's activities are verified. Above that, the salesmen are not allowed to hand over the goods, should not be allowed to hand over the goods at the sales counter. The customer should come and pay the bill at the cashier. Biller should generate the bill, not the salesman. Salesman only should issue a cash sale slip and the biller should generate the bill. Once the bill is received, the cashier should receive the payment and the cashier shall give a receipt for the payment, and on showing this receipt he should get the delivery of the goods. Because if you do this system, the chances of fraud at different levels can be controlled. Using accounting machines, accounting bills, registers, computers, computers, using online payment techniques, we can try to bring in more control in the cash receipts in the organization. With that, we come to the end of the internal check guidelines regarding to the cash receipts. We'll be learning more about cash payments and the internal check guidance to be followed in the forthcoming session. Thank you.